ಲೋಕಾಯುಕ್ತರಿಗೆ ನೋಂದಾಯಿತ ಅಂಚೆಯಲ್ಲಿ ಎಲ್ಲ ದೂರುಗಳಲ್ಲೂ ಕೂಡ ನೀವು ಲೋಕಾಯುಕ್ತ ಅಂತ ಬರೆಯಂಗಿಲ್ಲ. ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು. ನಿಮ್ಗೆ ಇಮೇಲ್ ಐ ಡಿನೂ ಕೊಡಲ್ಲ, ಫೋನು ಕೊಡಲ್ಲ. ನೀವು ತಗೊಂಡೋಗಿ ಕೌಂಟ್ರಲ್ಲಿ ಕೊಟ್ಟು ದೂರನ್ನ ವೆರಿಫೈ ಮಾಡಿ ಸಬ್ಮಿಟ್ ಮಾಡಿ ನಿಮಗೆ ಅಕ್ಲಾಜ್ಮೆಂಟ್ ಕೊಡ್ತಾರೆ, ಕೇಸ್ ನಂಬರ್ ಬರುತ್ತೆ. ಯಾವುದೇ ಅಧಿಕಾರಿಯನ್ನು ನೀವು ಪರ್ಸ್ನಲ್ ಆಗಿ ಯಾವ ಇಮೇಲ್ ಐ ಡಿ ಮೊಬೈಲು ಯಾವುದು ಕೂಡ ನಿಮಗೆ ಲಭ್ಯ ಆಗಲಾರದು. ಅದು ಲೋಕಾಯುಕ್ತ ಕಾಯ್ದೆನಲ್ಲಿ ಯಾರಿಗೋಗುತ್ತೆ ಅಂತ ಅಲಾಟ್ ಮಾಡೋದು ಉಪಲೋಕಾಯುಕ್ತರು, ಲೋಕಾಯುಕ್ತರು. ಅದರಿಂದ ನೀವು ಯಾರ ಇದನ್ನು ಅಪೇಕ್ಷೆ ಪಡಬಾರ್ದು. ಯಾರ ವೈಯಕ್ತಿಕ ಎಸ್ ಪಿ ಕೊಡೋದು ಯಾವುದು? ಲಂಚ ಕೇಳದ ದೂರುಗಳು. ಭ್ರಷ್ಟಾಚಾರ ಕಾಯ್ದೆಯಡಿ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಅವರು ನಿಮ್ಮನ್ನು ಲಂಚಕ್ಕೆ ಒತ್ತಾಯ ಮಾಡಿದ್ರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ನೀವು ಲೋಕಾಯುಕ್ತ ಎಸ್ ಪಿಯನ್ನು ಭೇಟಿ ಮಾಡಬಹುದು. ಆಗ ಆಡಿಯೋ ವಿಡಿಯೋ ಎಲ್ಲ ಆದಮೇಲೆ ಅವರು ಟ್ರ್ಯಾಪ್ ಮಾಡೋ ಅಂಥ ಒಂದು ವ್ಯವಸ್ಥೆ ಇದೆ. ಅಂಥ ಸಂದರ್ಭಗಳಲ್ಲಿ ಲೋಕಾಯುಕ್ತ ಎಸ್ ಪಿ ಅವ್ರನ್ನ ತಾವು ಭೇಟಿ ಮಾಡ್ಬೋದು. ಈ ಸಿವಿಲ್ ಸ್ವರೂಪದ ಪ್ರಕರಣಗಳಿಗಾದರೆ, ಲಿಖಿತ ದೂರುಗಳ ಪ್ರಕರಣಗಳಿಗಾದರೆ ತಾವು ಲೋಕಾಯುಕ್ತ ರಿಜಿಸ್ಟ್ರಾರ್ ಅವರನ್ನೇ ವಿಳಾಸಿಸಿದ ದೂರನ್ನು ಫಾರ್ಮ್ ನಂಬರ್ 1 and 2, ಎರಡನೇದು ಹೇಳ್ತೀನಿ, ಫಾರ್ಮ್ ನಂಬರ್ 2. ಇದೇನಾಗುತ್ತೆ, ದೂರು 1ರಲ್ಲಿ ಎಲ್ಲ ವಿವರಗಳನ್ನು ಫಿಲಪ್ ಮಾಡ್ತೀರಿ. ನಮೂನೆ 2 ಅಂತಿದೆ. ಇದು ಪ್ರಮಾಣ ಪತ್ರ. ಇದನ್ನು ಯಾವುದೇ ಸ್ಟಾಂಪ್ ಪೇಪರ್ನ ಅವಶ್ಯಕತೆ ಇಲ್ಲದೆ ಇದೇ ಫಾರ್ಮೆಟಲ್ಲಿ ನೀವು ಇಲ್ಲೂ ಕೂಡ ಹೇಳ್ಬೇಕಾಗತ್ತೆ. ನಾನು ಇಂಥ ಊರಿನ ವಾಸಿ, ಇಂಥವ್ರ ಮಗ ಅಂತ ಏನಿದೆ ಅದನ್ನೆಲ್ಲ ಬರೆದು, ನಾನು ಈ ಮೊಕದ್ದಮೆಯಲ್ಲಿ ಫಿರ್ಯಾದಿಯಾಗಿದ್ದೇನೆ, ಹೌದು, ನಾನು ಅನುಬಂಧ, ಇದು ಒಬ್ಬರು ಮೊದಲನೇ ಎದುರುದಾರರು, 2ನೇ ಎದುರುದಾರರು, 3ನೇ ಎದುರುದಾರರ ಹೆಸರು, ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಿ ಇವರ ವಿರುದ್ಧ ಆರೋಪಗಳನ್ನು ಹೊರಿಸಿದ್ದು ಒಂದು ದೂರು ಲಗತ್ತಿಸಿದ್ದೇನೆ. ಇದು ಅಫಿಡವಿಟ್ಟು, ನೀವೇನು ದೂರು ಕೊಡ್ತಿರಲ್ಲ ಅದರ ಅಫಿಡವಿಟ್ ಇದು. ದೂರಿನ ಒಳಾಂಶಗಳನ್ನು ಅಫಿಡವಿಟ್ನ ಮುಖ್ಯ ಭಾಗವಾಗಿ ಓದಿಕೊಳ್ಳತಕ್ಕದ್ದು. ನೀವು ಪ್ರಮಾಣ ಪತ್ರದ ಮೂಲಕ ದೂರನ್ನು ದೃಢೀಕರಿಸ್ತಾ ಇದ್ದೀರಿ. ಭಾರಿ ಎಚ್ಚರಿಕೆಯಿಂದ ಇವನ್ನೆಲ್ಲ ನೀವು ಗಮನಿಸಬೇಕು. ಅಫಿಡವಿಟ್ ಅಂದ್ರೇನು, ದೂರು ಅಂದ್ರೇನು? ಬಿಳಿ ಕಾಗದದ ಮೇಲೆ ನೀವು ಸರ್ಕಾರದ ಯಾವುದು ಕಚೇರಿ ಬೇಕಾದ್ರೂ ದೂರು ಕೊಡ್ಬೋದು. ಅದು ಸರ್ಕಾರದ ವ್ಯವಸ್ಥೆ ಹಂಗೆ ಇರೋದು. ಲೋಕಾಯುಕ್ತ ಕೊಡುವಾಗ ಪ್ರಮಾಣ ಪತ್ರದೊಂದಿಗೆ ನೀವು ದೂರು ಕೊಟ್ಟರೆ ನಿಮ್ಮ ದೂರು ಸ್ವೀಕೃತ ಆಗುತ್ತೆ. ಪ್ರಮಾಣ ಪತ್ರವಿಲ್ಲದ ದೂರು ಅದೇನು ಅದಕ್ಕೆ ಕ್ರಮ ಆಗೋದು ತುಂಬ ಕಷ್ಟ, ಅದರ ಅವಕಾಶ ಸಾಧ್ಯತೆ ತೀರಾ ಕಮ್ಮಿ. ಇದನ್ನು ನೀವು ಈ ದೂರನ್ನು ಕೊಟ್ಟ ಮೇಲೆ ಒಂದು ನಂಬರ್ ಆಗುತ್ತೆ. ನಿಮಗೆ ಸಂಬಂಧಪಟ್ಟ ವ್ಯಕ್ತಿಯಿಂದ ವಿವರಣೆ ಕೇಳ್ತಾರೆ. ವಿವರಣೆ ಕೇಳಿದ ಮೇಲೆ ನಿಮಗೂ ಎಗೈನ್ ಅವ್ರು ಕಳಿಸ್ತಾರೆ, ನೀವು ದೂರು ಕೊಟ್ಟಿದ್ರಿ, ಇಂಥ ವ್ಯಕ್ತಿ ನಿಮ್ಮ ದೂರಿನ ಮೇಲೆ ಈ ಥರ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ, ನೀವು ಇದಕ್ಕೆ ಮಾರುತ್ತರವನ್ನು ಕೊಡಿ ಅಂತ ಕೇಳ್ತಾರೆ. ನೀವು ಹಾಗೆಲ್ಲ ಕೂತು ಗೊತ್ತಿರೋರ ಹತ್ರ ನಿಮ್ಮ ಏನು ಬುದ್ಧಿವಂತಿಕೆ ಇದೆ ಬಳಸಿ ಇದಕ್ಕೆಲ್ಲ ದಾಖಲೆಗಳನ್ನು ಕೊಟ್ಟರೆ ಕ್ರಮ ಆಗುತ್ತೆ. ಕ್ರಮ ಆಗಬೇಕು ಅಂದರೆ ನಾವು ಹೋರಾಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಾನೂನಿನ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಜ್ಞಾನವನ್ನು ಬೆಳೆಸ್ಕೊಂಡು ಇನ್ನೂ ಹೆಚ್ಚಿನ ಜ್ಞಾನವನ್ನು ನಾವು ಸಂಪಾದನೆ ಮಾಡಿ ಈ ಹೋರಾಟಗಳನ್ನೆಲ್ಲ ಮಾಡಬೇಕಾಗುತ್ತೆ.